ನಮಸ್ಕಾರ ವೀಕ್ಷಕರೇ. ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಾವು ಗಮನಿಸಿದ್ರೆ ಈ ಜಮೀನು ವ್ಯಾಜ್ಯ ಸಂಬಂಧಪಟ್ಟಂತೆ 16 ವರ್ಷಗಳ ಕಾಲ ಅಲ್ದಾಡಿರುವಂತಹ ಉದಾಹರಣೆಗಳು. ಅಂದ್ರೆ ಜನ ಆ ಸಮಸ್ಯೆನ ಬಗೆಹರಿಸಿಕೊಳ್ಳೋದಕ್ಕೆ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿರ್ತಾರೆ, ಕೋರ್ಟು ಕಚೇರಿ ಅಂತ ಅಲ್ದಾಡಿ ಸಮಯ ವ್ಯರ್ಥ ಮಾಡ್ತಾನೆ ಇರ್ತಾರೆ. ಕಾರಣ ಆ ಸಮಸ್ಯೆಗಳು ಇನ್ನೂ ತನಕ ಇತ್ಯರ್ಥ ಆಗಿಲ್ಲ ಅನ್ನುವಂತಹ ಕುರುಹು ಬಹುತೇಕರನ್ನ ಕಾಡ್ತಾನೆ ಇರುತ್ತೆ. ಪ್ರಮುಖವಾಗಿ ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ತಗೊಂಡ್ರೆ 10 ಲಕ್ಷಕ್ಕೂ ಹೆಚ್ಚು ಸಿವಿಲ್ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇದೆಯಂತೆ. ಆದ್ರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಕೂಡ ಸಾಕಷ್ಟು ಜನ ಕೋರ್ಟು ಕಚೇರಿ ಅಂತ ಈಗಲೂ ಈ ಕ್ಷಣಕ್ಕೂ ಅಲ್ದಾಡ್ತಿದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರುತ್ತೆ. ಬಟ್ ಇನ್ನು ಮುಂದೆ ನೀವು ಕೋರ್ಟು ಕಚೇರಿ ಅಂತ ವರ್ಷಾನುಗಟ್ಟಲೆ ಅಲ್ದಾಡ್ಬೇಕಾಗಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಈಗಲೂ ಕೂಡ 10-20 ವರ್ಷಗಳಿಂದಲೂ ಕೂಡ ಅಲ್ದಾಡ್ತಾ ಇದೀವಿ, ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕಾಲಲ್ಲಿರುವಂತಹ ಚಪ್ಪಲಿ ಹರಿದು ಹೋಗುತ್ತೆ, ಕಚೇರಿಯಿಂದ ಕಚೇರಿಗೆ ಅಲ್ದಾಡಿ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಅಂತ ಬಹುತೇಕರು ಬೈದಿರುವಂತಹ ಉದಾಹರಣೆಗಳು ಕೂಡ ಕಣ್ಮುಂದೆ ಇದೆ. ಅಲ್ಲಿ ಇಲ್ಲಿ ಯಾಕೆ, ಬಹುತೇಕ ಮನೆಗಳಲ್ಲಿ ಒಂದಲ್ಲ ಒಂದು ಇಂಥ ಪ್ರಕರಣಗಳು ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಬಟ್ ಇಂಥ ಸಮಸ್ಯೆಗಳಿಗೆ ಮುಕ್ತಿ ಹಾಡೋದಕ್ಕೆ ಇಡೀ ದೇಶದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಹೊಸ ಕಾನೂನನ್ನ ಪರಿಚಯ ಮಾಡ್ತಾ ಇದೆ. ಹಾಗಾದ್ರೆ ಆ ಹೊಸ ಕಾನೂನು ಏನ್ ಹೇಳುತ್ತೆ, ಯಾವ ರೀತಿ ಈ ಜಮೀನು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಪ್ರಮುಖವಾಗಿ ಈ ಸಿವಿಲ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕಾನೂನು ಏನ್ ಹೇಳುತ್ತೆ, ಯಾವ ರೀತಿ ಬಗೆಹರಿಸುತ್ತೆ, ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅನ್ನೋದು ಬಹುತೇಕರ ಕುತೂಹಲ. ಅದಕ್ಕೆ ಸಂಬಂಧಪಟ್ಟಂತಹ ಇಂಚಿಂಚು ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಕೊನೆ ತನಕ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಹೌದು, ಬರೀ ಕರ್ನಾಟಕ ಅಲ್ಲ, ಪ್ರಮುಖವಾಗಿ ದೇಶದ ಉದಾಹರಣೆ ಬೇರೆ ಕೊಟ್ಬಿಟ್ಟೆ. ಸಿವಿಲ್ ಪ್ರಕರಣ ಅಂತ ಬಂದಾಗ, ಇಫ್ ಸಪೋಸ್ ಆ ಪ್ರಕರಣ ಏನಾದ್ರೂ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಅಷ್ಟು ಬೇಗ ಇತ್ಯರ್ಥನೇ ಆಗಲ್ಲ ಬಿಡಿ. ಅಲ್ದಾಡಿ ಎಷ್ಟೋ ಜನ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ತನಕ ಆ ಪ್ರಕರಣಗಳು ಇತ್ಯರ್ಥನೇ ಆಗಿರೋದಿಲ್ಲ. ಮತ್ತೆ ಅವ್ರ ಮಕ್ಕಳು, ಮರಿಮೊಮ್ಮಕ್ಕಳು ಈ ರೀತಿ ಆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕಟಕಟೆಯಲ್ಲಿ ಅದನ್ನ ಇತ್ಯರ್ಥ ಮಾಡ್ಕೊಳ್ಳೋಕೆ ಈ ಕ್ಷಣಕ್ಕೂ ಕೂಡ ಒದ್ದಾಡ್ತಾನೆ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಮುಕ್ತಿ ಹಾಡಬೇಕು ಅಂತ ನಮ್ಮ ಕರ್ನಾಟಕ ಅಂದ್ರೆ ರಾಜ್ಯ ಸರ್ಕಾರ ಹೊಸ ಕಾನೂನನ್ನ ಜಾರಿಗೆ ತಂದಿದೆ. ಪ್ರಮುಖವಾಗಿ ಮೇ 26ರಿಂದ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ. ಈ ಕಾನೂನು ಪ್ರಕಾರ ಯಾವುದೇ ಸಿವಿಲ್ ಪ್ರಕರಣ ಶುರುವಾದ ಮೊದಲ ದಿನಾಂಕದಿಂದ ಅದು 2 ವರ್ಷದಲ್ಲೇ ಮುಕ್ತಾಯ ಆಗ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವತ್ತೇನಾದ್ರೂ ಆ ಪ್ರಕರಣ ದಾಖಲಾಯಿತು ಅಂದ್ರೆ ಇಲ್ಲಿಂದ 2 ವರ್ಷಕ್ಕೆ ಆ ಪ್ರಕರಣ ಇತ್ಯರ್ಥ ಆಗಬೇಕು. ಆ ರೀತಿ ಈ ಕಾನೂನನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಅಸಲಿಗೆ ಈ ಕಾಯ್ದೆಯನ್ನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಪ್ರಾರಂಭ ಆದಾಗೆ ಮಂಡಿಸಲಾಗಿತ್ತು. ಕಳೆದ 2 ವರ್ಷ ರಾಜ್ಯ ಸರ್ಕಾರ 2 ಅಧಿವೇಶನದಲ್ಲಿ ಇದನ್ನ ಮಂಡಿಸಿತ್ತು. 2 ಸದನದಲ್ಲೂ ಕೂಡ ಈ ಕಾಯ್ದೆ ಅಂಗೀಕಾರ ಆಗಿ ಆ ನಂತರ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗಿತ್ತು. ಯಾವಾಗ ರಾಜ್ಯಪಾಲರ ಅಂಗಳಕ್ಕೆ ಈ ಕಾಯ್ದೆ ಹೋಯ್ತೋ ಅವರು ನಂತರ ರಾಜ್ಯಪಾಲರು ಇದನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಕಾಯ್ದೆ ನೋಡಿದ ತಕ್ಷಣ ಅದಕ್ಕೆ ಒಂದು ಅಂಕಿತ ಹಾಕಿದ್ದಾರೆ. ಯಾವಾಗ ರಾಷ್ಟ್ರಪತಿಗಳ ಅಂಕಿತ ಅಲ್ಲಿಗೆ ಬಿತ್ತೋ ಅದೇ ಮೇ 26ರಿಂದ ಈ ಹೊಸ ಕಾನೂನು ರಾಜ್ಯದಲ್ಲಿ ಚಾಲ್ತಿಯಾಯಿತು. ಹೀಗಾಗಿ ಯಾವುದೇ ಈಗ ರಾಜ್ಯದಲ್ಲಿ ಒಂದು ಸಿವಿಲ್ ಪ್ರಕರಣ ದಾಖಲಾಗುತ್ತೆ ಅಂತ ಅನ್ಕೊಳ್ಳಿ, ಅಂದ್ರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಕೂಡ ಮೊದಲು ಈ ಪ್ರಕರಣವನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದು ಎಷ್ಟು ದಿನಗಳ ಕಾಲ ರಾಜಿ ಸಂಧಾನಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಜಸ್ಟ್ 2 ತಿಂಗಳು ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನ ವಿಫಲವಾಗ್ದಲ್ಲ, ಆಗ್ತಾ ಇಲ್ಲ, ಇದು ಅಂದ್ರೆ ರಾಜ್ಯ ಸಂಧಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ ಅಂತ ಗೊತ್ತಾದ್ರೆ ನ್ಯಾಯಾಲಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ನೋಡಿ, ಯಾವಾಗ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗುತ್ತೋ ತ್ವರಿತ ಗತಿಯಲ್ಲಿ ನ್ಯಾಯಾಲಯವು ಈ ಪ್ರಕರಣವನ್ನ ಇತ್ಯರ್ಥ ಮಾಡ್ಬಿಡ್ಬೇಕು. ಅಂದ್ರೆ ಈಗ ಪ್ರಕರಣ ದಾಖಲಾಗುತ್ತಾ ಮೊದಲ ವಿಚಾರಣೆ ನಡೆಯುತ್ತೆ. ಮೊದಲ ವಿಚಾರಣೆ ನಡೆದಾಗ ಇನ್ಯಾವಾಗ್ಲೂ ಆ ವಿಚಾರಣೆಯನ್ನ ಮುಂದಕ್ಕೆ ಹಾಕ್ತಾ ಇತ್ತು ನ್ಯಾಯಾಲಯ. ಬಟ್ ಈಗ ಹಾಗಲ್ಲ. ಮೊದಲ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆ ಯಾವತ್ತಿರುತ್ತೆ, ಕೊನೆಯ ತನಕ ಅಂದ್ರೆ ಪ್ರಕರಣ ಇತ್ಯರ್ಥ ಆಗೋ ತನಕ ಕೂಡ ಆ ವೇಳಾಪಟ್ಟಿಯನ್ನ ಮೊದಲೇ ಸಿದ್ಧಪಡಿಸ್ಬಿಡ್ಬೇಕು. ಅಲ್ಲಿಗೆ ಸಿವಿಲ್ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ ಮೊದಲ ದಿನದಿಂದ 2 ವರ್ಷದ ಒಳಗಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಪ್ರಕಟ ಆಗಬೇಕು ನ್ಯಾಯಾಲಯದಿಂದ, ಅಂದ್ರೆ ಇತ್ಯರ್ಥ ಆಗ್ಬಿಡಬೇಕು ಅನ್ನುವಂತ ಕಾನೂನು ಇದು. ಆದ್ರೆ ಇದೇ ಮೇ 26ರಿಂದ ಈ ಕಾನೂನು ರಾಜ್ಯದಲ್ಲಿ ಜಾರಿಯಾಗಿದೆ. ಈಗ ಬಹುತೇಕರ ಪ್ರಶ್ನೆ ಬರಬಹುದು, ಇಲ್ಲಪ್ಪ ನಾವು 10-20 ವರ್ಷಗಳಿಂದಲೂ ಕೂಡ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾ ಇದ್ದೀವಿ, ಈಗ ಹೊಸ ಕಾನೂನೇನು ರಾಜ್ಯದಲ್ಲಿ ಜಾರಿಗೆ ಬಂತು, ಆ ಹೊಸ ಕಾನೂನು ನಮ್ಮ ಪ್ರಕರಣಕ್ಕೆ
ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು. ಬಟ್ ಹೊಸ ಕಾನೂನು ಆ ಎಲ್ಲ ಹಳೆ ಪ್ರಕರಣಗಳಿಗೆ ಇಂಪ್ಲಿಮೆಂಟ್ ಆಗದೆ ಇದ್ರೂ ಕೂಡ ಇದೆಲ್ಲವೂ ಕೂಡ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿತ್ತು. ಇಲ್ಲ 10-20 ವರ್ಷಗಳಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾನೆ ಇದ್ದಾರೆ, ಈ ಪ್ರಕರಣ ಎಳ್ಕೊಂಡು ಬರ್ತಾನೆ ಇದೆ, ಹೊಸ ಕಾನೂನನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಡೋಣ ಅಂತ ಸಪೋಸ್ ನ್ಯಾಯಾಲಯ ಏನಾದ್ರೂ ನಿರ್ಧಾರ ಮಾಡಿದ್ರೆ ಈ ಪ್ರಕರಣಗಳು ಅಂದ್ರೆ ಹಳೆಯ ಪ್ರಕರಣಗಳಿಗೂ ಕೂಡ ಹೊಸ ಕಾನೂನನ್ನ ಅನ್ವಯ ಮಾಡಬಹುದು. ಅದೆಲ್ಲವೂ ಕೂಡ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರೋದು. ಯಾಕಂದ್ರೆ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸಿವಿಲ್ ಪ್ರಕರಣಗಳಿದೆ. 10-20 ವರ್ಷಗಳಿಂದ ಜನ ಅಲ್ದಾಡ್ತಾನೆ ಇದ್ದಾರಂತೆ ಒಂದೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಕರಣಗಳಲ್ಲಿ. ಹಾಗಾಗಿ ಅದೆಲ್ಲವೂ ಕೂಡ ಬೇಗನೆ ಇತ್ಯರ್ಥ ಆಗಬೇಕು ಅಂದ್ರೆ ಈ ಹೊಸ ಕಾನೂನು ಹಳೆ ಪ್ರಕರಣಗಳಿಗೂ ಕೂಡ ಇಂಪ್ಲಿಮೆಂಟ್ ಆದ್ರೆ ತ್ವರಿತಗತಿಯಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡುತ್ತೆ. ಸೊ ಅಂತಿಮವಾಗಿ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿರೋದ್ರಿಂದ ಏನಾಗುತ್ತೆ ಈ ಹಳೆಯ ಪ್ರಕರಣಗಳು ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಬಟ್ ಏನೇ ಹೇಳಿ, ರಾಜ್ಯದಲ್ಲಿ ಈ ಹೊಸ ಕಾನೂನು ಜಾರಿಯಾಗಿರೋದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅತ್ಯಂತ ಅನುಕೂಲ ಆಗುತ್ತೆ. ಎಷ್ಟೋ ಪ್ರಕರಣಗಳನ್ನ ನೋಡ್ತೀವಿ, ಹಳೆಯ ದ್ವೇಷ, ಒಬ್ಬರ ಏಳಿಗೆ ಸಹಿಸದೆ ಅವ್ರ ಮೇಲೆ ಕೇಸ್ ಹಾಕುವುದು, ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲ್ದಾಡ್ಸೋದು, ವರ್ಷಾನುಗಟ್ಟಲೆ ಪಾಪ ದುಡ್ಡು ಕೈಯಲ್ಲಿರೋದನ್ನ ಖರ್ಚು ಮಾಡಿ ಅಲ್ದಾಡಿ ಎಷ್ಟೋ ಜನ ಬೇಸತ್ತು ಬಿಟ್ಟಿದ್ದಾರೆ. ಅಂಥವ್ರಿಗೆಲ್ಲರಿಗೂ ಕೂಡ ಈ ಹೊಸ ಕಾನೂನು ಬಹಳ ಸಹಕಾರಿ ಆಗುತ್ತೆ ಅನ್ನೋದು ಸಮಾಧಾನಕರ ವಿಚಾರ. ಮತ್ತೊಂದು, ಈ ಸಿವಿಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 2 ವರ್ಷದಲ್ಲಿ ಮುಕ್ತಿ ಸಿಕ್ಬಿಡುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ್ರೂ ಕೂಡ ನೀವು ತ್ವರಿತಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೂಡ ಒದಗಿಸಬೇಕು. ದಾಖಲೆಗಳನ್ನ ಒದಗಿಸದೆ ಹೋದಲ್ಲಿ ಆ ಪ್ರಕರಣ ಅಂದ್ರೆ ಆ ಕೇಸ್ ಕೂಡ ವಜಾ ಆಗ್ಬಿಡುತ್ತೆ. ಸೊ ಅಲ್ಲಿ ಬಹುತೇಕರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಬೇಗ ಇತ್ಯರ್ಥ ಆಗಬೇಕು ಅಂದ್ರೆ ದಾಖಲೆಗಳನ್ನ ಇಟ್ಕೊಂಡು ಕೋರ್ಟ್ ಮೆಟ್ಟಿಲನ್ನ ಹತ್ತಿ 2 ವರ್ಷದಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ಬಿಡುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.